ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ನನ್ನ ಟಾಪಿಕ್ ಯಾವ್ದಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಗಂಡಸರಿಗೂ ಎಲ್ಲರ ಬಗ್ಗೆ ತುಂಬಾ ಡೌಟ್ ಇದೆ. ನಂಬರ್ 1 ಏನಪ್ಪಾ ಅಂದ್ರೆ ಅವರ ಪೆನಿಸ್ ಸೈಜ್ ಬಗ್ಗೆ. ಸೆಕೆಂಡ್ 1 ಏನಪ್ಪಾ ಅಂದ್ರೆ, ಯಾಕೆ ಜಾಸ್ತಿ ಟೈಮ್ ಸೆಕ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಬೇಗ ಪೀರಿಯಡ್ಸ್ಗಳನ್ನ ಆಗ್ತಿದೆ ಅಂದ್ರೆ ಬೇಗನೆ ನಾವು ಅನ್ಕೊಳ್ಳೋ ಟೈಮ್ಗಿಂತ ಮುಂಚೆನೆ ಔಟ್ ಆಗ್ತಾ ಇದೆ. ಸೊ ಯಾಕೆ ಈ ತರ ತಿಳಿಸ್ಕೊಡಿ ಪ್ಲೀಸ್ ಪ್ಲೀಸ್ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಇದಕ್ಕೆ ಯಾವ ಟ್ಯಾಬ್ಲೆಟ್ ತೊಗೋಬೇಕು, ಏನು ಮಾಡಬೇಕು ಎಲ್ಲದೂ ಹೇಳಿ ಅಂತ. ತುಂಬ ಟೈಮ್ ಸೆಕ್ಸ್ ಮಾಡಬೇಕು ಮತ್ತು ವಯಾಗ್ರ ತಗೊಂಡ್ರೆ ಏನಾದರೂ ಆಗುತ್ತಾ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡಿ. 70% ಈಗಿನ ಜನ್ರೇಷನ್ನ ಗಂಡಸರಲ್ಲಿ ಏನಪ್ಪ ಅಂದರೆ, ಒಂದು ಅವರ ಪೆನಿಸ್ ಸೈಜ್ ಬಗ್ಗೆ, ಇನ್ನೊಂದು ಟೈಮಿಂಗ್ಸ್ ಬಗ್ಗೆ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗಿನ ಜನ್ರೇಷನ್ ಅವ್ರಿಗೆ ಹೇಳ್ತಾ ಇರೋದು. ಸೊ ಏನಪ್ಪ ಅಂದರೆ, ಯಾಕೆ ನಮಗೆ ಬೇಗ ವೀರಿಯಸ್ಗಳನ್ನ ಆಗ್ತಿದೆ ಅಂದರೆ, ನಮಗಿನ್ನೂ ಏಜ್ ಚಿಕ್ಕದಿರುತ್ತೆ, ಬಟ್ ಆದ್ರೂ ತುಂಬ ಟೈಮ್ ಮಾಡೋಕ್ಕಾಗ್ತಾ ಇಲ್ಲ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಸಮ್ಟೈಮ್ಸ್ ಔಟ್ ಆಗಿಬಿಡತ್ತೆ. ಮತ್ತು 2 ನಿಮಿಷ ಅಥವಾ 1 ನಿಮಿಷನೇ ಅಷ್ಟರಲ್ಲೇ ಔಟ್ ಆಗುತ್ತೆ. ಲಾಂಗ್ ಟೈಮ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ಥರ ಅಂತ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ಪುರುಷನ ಸೆಕ್ಸ್ ಟೈಮಿಂಗ್ಸ್ ನಾನು ಹೇಳ್ತಾ ಇರೋದು, ಅಂದರೆ ಪೆನಿಟ್ರೇಟಿವ್ ಸೆಕ್ಸ್ ಬಗ್ಗೆ ಹೇಳ್ತಾ ಇರೋವಂಥದ್ದು. ಯಾವಾಗ ಸೆಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಯಾವಾಗಿಂದ ನೀವು ಸೆಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಔಟ್ ಆಗುತ್ತೆ ಅನ್ನೋ ಟೈಮಿಂಗ್ಸ್ನ ಹೇಳ್ತಾ ಇದ್ದೀನಿ. ಸೊ ಇದು ಇಂಡಿಯನ್ ಅವರೇಜ್ ಟೈಮಿಂಗ್ಸ್ ಏನಿದೆಯಪ್ಪ ಅಂದರೆ, ಒಬ್ಬ ಮನುಷ್ಯನಿಗೆ ಹೆಲ್ದಿಯಾಗಿರುವಂಥ ಪುರುಷನ ಅವರೇಜ್ ಸೆಕ್ಸ್ ಟೈಮಿಂಗ್ಸ್ ಬಂದು 3 ರಿಂದ 7 ನಿಮಿಷ ಅಷ್ಟೇ ಇರುತ್ತೆ. ಓಕೆನಾ? ಸಮ್ಟೈಮ್ಸ್ ಇದು ಜಾಸ್ತಿ ಆಗ್ಬೋದು, ಸಮ್ಟೈಮ್ಸ್ ಕಮ್ಮಿನೂ ಆಗ್ಬೋದು. ಡಿಪೆಂಡ್ ಅಪಾನ್ ಯುವರ್ ಪಾರ್ಟ್ನರ್. ಓಕೆನಾ? ಮತ್ತು ನಿಮ್ಮ ಮೂಡ್ ಹೇಗಿರುತ್ತೆ ಅದ್ರ ಮೇಲೆ ಸೆಕ್ಸ್ ಡ್ಯೂರೇಷನ್ ಕೂಡ ಇಷ್ಟೇ ಇರುತ್ತೆ. ಬಟ್ ನಾರ್ಮಲ್ ಟೈಮಿಂಗ್ಸ್ ಏನಪ್ಪ ಅಂದರೆ 3 ರಿಂದ 7 ನಿಮಿಷ ಒಬ್ಬ ಪುರುಷನ ಅವರೇಜ್ ಸೆಕ್ಸ್ ಟೈಮಿಂಗ್ಸ್. ಸೊ ನೀವು ಅನ್ಕೊಳ್ಳೋ ಹಾಗೆ ನಮಗೆ ಇಲ್ಲ ಬೇಗ ಔಟ್ ಆಗ್ಬಿಟ್ಟಿದೆ, ಶೀಘ್ರಸ್ಖಲನ ಆಗ್ತಿದೆ ಅಂತ ಅಂದರೆ, ಯಾರಿಗಪ್ಪ ಅದನ್ನು ಶೀಘ್ರಸ್ಖಲನ ಅಂತ ಹೇಳ್ತಾರೆ ಅಂದರೆ, ಯಾರಿಗೆ ಒಬ್ಬ ಗಂಡಸಿಗೆ 1 ನಿಮಿಷದ ಒಳಗಡೆ ಅಂದರೆ ಒಂದು 30 ರಿಂದ 40 ಸೆಕೆಂಡು. ಸೊ ಈ ಟೈಮಿಂಗ್ಸ್ ಒಳಗಡೆ 1 ನಿಮಿಷದ ಒಳಗಡೆ ಯಾರಿಗೆ ಸ್ಖಲನ ಆಗ್ತಿದೆ, ಸೊ ಅದನ್ನು ಶೀಘ್ರಸ್ಖಲನ ಅಂತ ಹೇಳ್ತಾರೆ. ಸೊ ಅದು ಇತ್ತೀಚಿನ ಜನ್ರೇಷನಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, 3 ರೀಸನ್ಗೆ. ನಂಬರ್ 1 ಏನಪ್ಪ ಅಂದರೆ, ಇತ್ತೀಚಿನ ಜನ್ರೇಷನಲ್ಲಿ ಜಾಸ್ತಿ ಸ್ಮೋಕ್ ಮಾಡ್ತಿರುವಂಥದ್ದು. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು, ಅಂದರೆ ಯಾರಿಗೆ ಈ ಶೀಘ್ರಸ್ಖಲನ ಆಗ್ತಿದೆ ಅವರಿಗೆ ಸ್ಮೋಕ್ ಮಾಡೋದನ್ನ ಬಿಡಿ ದಯವಿಟ್ಟು. ಓಕೆನಾ? ನಂಬರ್ 2 ಡ್ರಿಂಕ್ಸ್ ಮಾಡೋದು. ನಂಬರ್ 3 ಟೆನ್ಷನ್. ಸೊ ಈ 3 ಯಾರಿಗೆ ಒಬ್ಬ ಪುರುಷನಲ್ಲಿ ಈ 3 ಇರುತ್ತೆ, ಸೊ ಅವರಿಗೆ ನೀವು ಅನ್ಕೊಳ್ಳೋಷ್ಟು ಟೈಮ್ನ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಏನು ನೀವು ಸ್ಮೋಕು ಡ್ರಿಂಕ್ಸ್ ಮಾಡ್ತಾ ಇರ್ತೀರಾ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಡಿ. ನೆಕ್ಸ್ಟ್ 4th 1 ಏನಪ್ಪ ಅಂದರೆ, ಯಾರು ಜಾಸ್ತಿ ಚಿಕ್ಕ ವಯಸ್ಸಿಂದನೇ ಹಸ್ತಮೈಥುನ ಮಾಡ್ಕೊಂಡು ಬಂದಿರ್ತಾರೆ, ಮಾಸ್ಟರ್ಬೇಷನ್ ಮಾಡ್ಕೊಂಡು ಬಂದಿರ್ತಾರೆ, ಸೊ ಅವ್ರಿಗೆ ಏನಾಗುತ್ತೆ ಅಂದರೆ, ಮದುವೆ ಆದ ನಂತರ ಬೇಗ ವೀರ್ಯಸ್ಖಲನ ಆಗುವಂಥದ್ದು ಆಗುತ್ತೆ. ಸೊ ಸ್ಮೋಕು ಡ್ರಿಂಕ್ಸ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಏನು ಸರ್ಕ್ಯುಲೇಷನ್ ಇರುತ್ತೆ, ಸೊ ಅದು ಕಮ್ಮಿ ಆಗೋದ್ರಿಂದ ನಿಮ್ಮ ಪ್ರೈವೇಟ್ ಪಾರ್ಟಿಗೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋ ಕಾರಣಕ್ಕೆ ನಿಮಗೆ ಶೀಘ್ರಸ್ಖಲನ ಆಗುತ್ತೆ. ಸೊ ಯಾರಿಗೆ 1 ನಿಮಿಷದ ಒಳಗಡೆ ಅಂದರೆ 30 ರಿಂದ 40 ಸೆಕೆಂಡು ಈ ಥರ ಯಾರಿಗೆ ವೀರ್ಯಸ್ಖಲನ ಆಗ್ತಾ ಇರುತ್ತೆ, ಸೊ ಅಂಥವ್ರಿಗೆ ಡಾಕ್ಟರ್ ಹತ್ರ ಮೆಡಿಸನ್ನು ಟ್ರೀಟ್ಮೆಂಟ್ ಇದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ಸೆಕ್ಸಾಲಜಿಸ್ಟ್ ಯಾರು ಇರ್ತಾರೆ ಅವರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ನ್ಯಾಚುರಲ್ ಆಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ನೀವು ಅಶ್ವಗಂಧನ ಟ್ರೈ ಮಾಡ್ಬೋದು. ಬೆಳಗ್ಗೆ ಅಥವಾ ಸಂಜೆ ಯಾವಾಗಲಾದರೂ 1 ಸ್ಪೂನ್ 1 ಗ್ಲಾಸ್ ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಏನು ಶೀಘ್ರಸ್ಖಲನ ಇರುತ್ತೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಸೊ ಇದನ್ನು ಸಹ ನೀವು ಇದನ್ನು ಟ್ರೈ ಮಾಡಿ. ಮತ್ತು ಸ್ಮೋಕು ಡ್ರಿಂಕ್ಸ್ ಬಿಟ್ಟು ನಿಮಗೆ ಶೀಘ್ರಸ್ಖಲನ ಕಮ್ಮಿ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಸೊ ಇದು ಪರ್ಸ್ನಲ್ ಲೈಫ್ ಮೇಲೂ ಸಮ್ಟೈಮ್ಸ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಡಾಕ್ಟರ್ನ ಇಬ್ಬರೂ ಹೋಗಿ ಕನ್ಸಲ್ಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.